ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 25ನೇ ಕಂತಿನ ಹಣ ಜಮಾ ಕುರಿತು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಇಲ್ಲಿ ಎಲ್ಲಾ ಫಲಾನುಭವಿಗಳು 25ನೇ ಕಂತಿನ ಹಣ ನಮ್ಗೆ ಇದುವರೆಗೂ ಬಂದಿಲ್ಲ, ಯಾಕೆ ನಮ್ಗೆ ಯಾವಾಗ ಬರುತ್ತೆ ಕರೆಕ್ಟ್ ಆಗಿ ಹೇಳಿ 25ನೇ ಕಂತಿನ ಹಣ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಸಾಕಷ್ಟು ಫಲಾನುಭವಿಗಳು ಇನ್ನೂನು 24ನೇ ಕಂತಿನ ಹಣ ನನಗೆ ರಿಸೀವ್ ಆಗಿಲ್ಲ, ನೀವು ನೋಡಿದ್ರೆ ಹೊಸ ವರ್ಷಕ್ಕೆ ಬರುತ್ತೆ ಅಂತ ಹೇಳಿದ್ರಲ್ವಾ, ಆದ್ರೂ ನನಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡುತ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಕೆಳಗಡೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೊದಲಿಗೆ 25ನೇ ಕಂತಿನ ಹಣ ಜಮಾ ಕುರಿತು ಅಪ್ಡೇಟ್ಸ್ ಅನ್ನ ಕೊಡುತ್ತೀನಿ. ನಿಮಗೆಲ್ಲ ಗೊತ್ತು, 24ನೇ ಕಂತಿನ ಹಣ ಬಂದ್ಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ಹಣ ಜಮಾ ಆಯಿತು. ಜೊತೆಗೆ ಬಂದ್ಬಿಟ್ಟು ಏನು ಅಂತ ಅಂದ್ರೆ ಹೊಸ ವರ್ಷದ ಟೈಮಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ. ನೀವೆಲ್ಲ ಕನ್ಫ್ಯೂಸ್ ಆಗ್ತೀರಾ, ಯಾವ ಕಂತಿನ ಹಣ ಬಂದಿರುತ್ತೆ, ಯಾವ ಕಂತಿನ ಹಣ ಹೊಸ ವರ್ಷಕ್ಕೆ ಬಂದಿದೆ, ನಮ್ಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ನಾನು ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದೆ. ಇದು ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ 2000 ಕ್ರೆಡಿಟ್ ಆಗ್ತಿರೋವಂಥದ್ದು ಹೊಸ ವರ್ಷಕ್ಕೆ ಬಂದು 24ನೇ ಕಂತಿನ ಹಣ ಯಾರಿಗಾದ್ರೆ ಪೆಂಡಿಂಗ್ ಇತ್ತು ಅಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಿದೆ ಅಂತ ಹೇಳಿ ನಾನು ಆಗ್ಲೇನೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದೆ. ಬಟ್ ಸ್ಟಿಲ್ ಇನ್ನೂ ಸಹ ಫಲಾನುಭವಿಗಳು ಇಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ 25ನೇ ಕಂತಿನ ಹಣ ಜಮಾ ಆಗ್ತಿದೆ, 25ನೇ ಕಂತಿನ ಹಣ ಈಗಾಗಲೇ ಒಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ, ಒಟ್ಟಿಗೆ 4000 2000 ಈಗಾಗಲೇ ಕ್ರೆಡಿಟ್ ಆಗ್ತಿದೆ ಅಂತ ಹೇಳಿ ಹೌದಾ ನಿಜನಾ ಅಂತ ಕೇಳ್ತಿದ್ದಾರೆ. ನೋಡಿ, ಟಿಲ್ ಡೇಟ್ ವರೆಗೂ ಇವತ್ತಿನವರೆಗೂ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಆಗಿಲ್ಲ. ಯಾಕೆ ಅಂತ ಅಂದ್ರೆ ಮೊನ್ನೆ ಹೊಸ ವರ್ಷಕ್ಕೆ ಬಂದ್ಬಿಟ್ಟು 24ನೇ ಕಂತಿನ ಪೆಂಡಿಂಗ್ ಹಣ ಆದ್ರೆ ರಿಲೀಸ್ ಮಾಡಿದ್ರು. ಅಲ್ಲಿಂದ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಪ್ರತಿನಿತ್ಯನೂ ಹಣ ಜಮಾ ಆಗ್ತಾನೆ ಬರ್ತಾ ಇದೆ. 24ನೇ ಕಂತಿನ ಹಣ ನಿಮ್ಗೆ ಇನ್ನೂ ಸಹ ಪೆಂಡಿಂಗ್ ಇದೆ ಅಂತ ಅಂದ್ರೆ ಈಗ್ಲೂ ಹಣ ಕ್ರೆಡಿಟ್ ಆಗ್ತಾನೆ ಇದೆ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ. ಸೊ ಈ ಪ್ರೋಸೆಸ್ ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು ಹಣ ಜಮಾ ಮಾಡ್ತಿದ್ದಾರೆ. DBT ಮುಖಾಂತರ ಒನ್ಸ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಎಲ್ಲಾ ಫಲಾನುಭವಿಗಳಿಗೂ ಕ್ರೆಡಿಟ್ ಮಾಡೋದಕ್ಕೆ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ ಅಂತ ಅಂದ್ರೆ ಒಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇರುತ್ತೆ, ಆಗ ಬಂದ್ಬಿಟ್ಟು ಪೆಂಡಿಂಗ್ ಹಣನ ಸ್ವಲ್ಪ ನಿಧಾನಕ್ಕೆ ಜಮಾ ಮಾಡ್ತಾ ಹೋಗ್ತಾರೆ. ಸೊ ನಿಮ್ಗೆ ಇನ್ನು ಅದೇ ಒಂದು ಕಾರಣಕ್ಕೆ 24ನೇ ಕಂತಿನ ಹಣ ಬಂದಿಲ್ಲ. ಬಟ್ ಬರೋದಿಲ್ಲ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಸ್ಟಿಲ್ ಇನ್ನೂ ಸಹ ಟೈಮ್ ಇದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬರೋದಕ್ಕೆ. ಸೊ 24ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನೀವು ವರಿ ಆಗುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ 24ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿರುವಂತಹ ಫಲಾನುಭವಿಗಳಿಗೆ ಹೇಳ್ತಿದ್ದೀನಿ. ನೋಡಿ, 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಕರೆಕ್ಟ್ ಆಗಿ ಹೇಳಿ ಅಂತ ನೀವು ಹೇಳ್ತಿದ್ರಲ್ವಾ, ನಿಮ್ಗೆ 25ನೇ ಕಂತಿನ ಹಣ ಬಂದ್ಬಿಟ್ಟು ಈಗ ಮೊನ್ನೆ ನ್ಯೂ ಇಯರ್ಗೆ ಅಂತ ಹೇಳಿ 24ನೇ ಕಂತಿನ ಪೆಂಡಿಂಗ್ ಹಣ ರಿಲೀಸ್ ಮಾಡಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 24ನೇ ಕಂತು ಹಣ ರಿಲೀಸ್ ಮಾಡಿದ್ರು. ಈಗ ಜನವರಿ ತಿಂಗಳಲ್ಲಿ ಬಂದ್ಬಿಟ್ಟು ನಿಮ್ಗೆ ಖಂಡಿತವಾಗ್ಲೂ 25ನೇ ಕಂತಿನ ಹಣ 2000 ಕ್ರೆಡಿಟ್ ಮಾಡೇ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಪ್ರತಿ ತಿಂಗಳು 2000 ಹಾಕ್ತಿದ್ದಾರೆ. ಜೊತೆಗೆ ಬಂದ್ಬಿಟ್ಟು ಈ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 100% ಆಗಿ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಬರುತ್ತೆ. ಜೊತೆಗೆ ನೀವೇನ್ ತಿಳ್ಕೊಬೇಕು ಅಂತ ಅಂದ್ರೆ ಇಲ್ಲಿ ಕೆಲವೊಬ್ರು ಹೇಳ್ತಿರ್ತಾರೆ ಈಗಾಗಲೇ ಬಿಡುಗಡೆ ಆಗಿದೆ, ಜಮಾ ಆಗಿದೆ, ಇಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳಿ. ಅದನ್ನೆಲ್ಲ ನೋಡಿ ನಿಮಗೆ ಬಂದಿಲ್ವೇನೋ ನಮಗ್ ಬರೋದಿಲ್ವೇನೋ ಅನ್ನೋಂತಹ ಇದನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮನಸ್ಸಲ್ಲಿ. ಆ ರೀತಿ ಏನಿಲ್ಲ, ಇನ್ನೂ ಸಹ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿಲ್ಲ. ಬಟ್ ನಿಮ್ಗೆ ಈ ತಿಂಗಳು 15ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 25ನೇ ಕಂತಿನ ಹಣ ಜಮಾ ಮಾಡುವಂತಹ ಪ್ರೋಸೆಸ್ ಆದ್ರೆ 100% ಸ್ಟಾರ್ಟ್ ಆಗುತ್ತೆ. DBT ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. 24ನೇ ಕಂತಿನ ಹಣ ಆ ಟೈಮಲ್ಲೂ ನಿಮಗೆ ಬಂದಿಲ್ಲ ಅಂತ ಅಂದ್ರೆ ಒಟ್ಟಿಗೆ 2 ಕಂತಿನ ಹಣ ಸೇರಿಸಿ 4000 ಆದ್ರೆ ಜಮಾ ಮಾಡ್ತಾರೆ. ಓಕೆನಾ? ಅಂಡ್ ಇನ್ನೊಂದು ಏನ್ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡೋದು ಅಂತ ಅಂದ್ರೆ ಫೆಬ್ರವರಿ ಅಂಡ್ ಹಾಗೇನು ಮಾರ್ಚ್ ತಿಂಗಳ ಹಣ 2025ರಲ್ಲಿ ಏನ್ ಪೆಂಡಿಂಗ್ ಇಟ್ಕೊಂಡಿದ್ರು ಆ ಹಣ ಬಂದ್ಬಿಟ್ಟು ಒಟ್ಟಿಗೆ 4000 ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹೇಳಿಕೆಗಳಾದ್ರೆ ಬಂದಿದೆ. ಬಟ್ ಕನ್ಫರ್ಮ್ ಆಗಿ 4000 ಇದೇ ದಿನಾಂಕಕ್ಕೆ ಮಾಡ್ತೀವಿ, ಈ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಅಪ್ಡೇಟ್ಸ್ ಅನ್ನ ಕೊಟ್ಟಿಲ್ಲ. ಸದ್ಯದ ಮಟ್ಟಿಗೆ ಅದ್ರದ್ದು ಜಸ್ಟ್ ಒಂದು ಹೇಳಿಕೆ ಆದ್ರೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಂಡು ನಿಮ್ಗೆ 4000 ಬರುತ್ತಾ ಇಲ್ವಾ ಅಂತ ಹೇಳ್ತೀನಿ. ಬಟ್ ಕಂಪಲ್ಸರಿ ಜನವರಿ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 2000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಓಕೆನಾ? ಸೊ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ, ನೀವು 25ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ, ಇಲ್ಲ ಅಂತಂದ್ರೆ 24ನೇ ಕಂತಿನ ಹಣನೇ ಇನ್ನೂ ಬಂದಿಲ್ವಾ ಅಂತ ಹೇಳಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನ ಮಾಡಿ.